ಫಸ್ಟ್ ವಾಟ್ ಈಸ್ ಫುಡ್? ಈ ಮಾಡ್ರನ್ ಎಜುಕೇಷನ್ ಇದೆ ಅಲ್ವಾ, ಆರೋಗ್ಯ ಅಂದರೆ, ಆಹಾರ ಅಂದರೆ ನಮಗೊಂದು ಫಿಕ್ಸಡ್ ಟರ್ಮಿನಾಲಜಿ ಕೊಟ್ಬಿಟ್ಟಿದೆ. ವಿಟಮಿನ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಸಮಥಿಂಗ್, ಫೈಬರ್ಸ್, ಎಲ್ಲ. ದಟ್ಸ್ ಗುಡ್, ಅದು ಒಳ್ಳೆ ಸೈನ್ಸ್. ಫ್ಲಾಸ್ಕ್ ನೀರು ಬಿಸಿನೀರಾ ಅಥವಾ ನಾರ್ಮಲ್ ನೀರೇನಾ? ಈ ನೀರು ತರೋದಕ್ಕೆ ನಾನು 20 ಕಿಲೋಮೀಟ್ರ್ ಹೋಗ್ತೀನಿ. ಅಂದರೆ ಎಲ್ಲಿಂದ ತರ್ತೀರಿ? ಅಂದರೆ ನೀವೇನು ಬಿಸ್ಲರಿ ಆರೋ ವಾಟ್ರ್ ಕುಡಿಯಲ್ಲ? ನೀವು ಆವಾಗಲೇ ಏನೋ ಒಂದು ಹೇಳಿದ್ರಿ, ಆರೋ ವಾಟ್ರ್ ಕುಡಿಯೋದ್ರಿಂದ ಎಲ್ಲ ತೊಂದರೆ ಅಂತ. ತುಂಬ ಜನಕ್ಕೆ ಏನು ಅನ್ಕೊಂಬಿಟ್ಟಿದ್ದಾರೆ ಅಂದರೆ, ನೀರು ಅಂದರೆ H2O ಅನ್ಕೊಂಬಿಟ್ಟಿದ್ದಾರೆ, ಕೆಮಿಕಲ್ ಮೈಂಡ್ ಇರೋರು. ನೀರು ಅಂದರೆ H2O ಅಲ್ಲ. ಮತ್ತೆ H2O ಅಂತಂದ್ರೆ ಏನಾಗಿ ಬ್ಯಾಟ್ರಿಗೆ ಹಾಕ್ತಿರಲ್ವಾ ನೀರು, ಇಟ್ಸ್ ಅ ಕೆಮಿಕಲ್. ಅದನ್ನು ಕುಡೀರಿ ನೋಡೋಣ. ಕುಡಿಯೋಕ್ಕಾಗಲ್ಲ. ಸಿ, ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಈಸ್ಟರ್ನ್ ಸೈನ್ಸ್ ಆ್ಯಂಡ್ ವೆಸ್ಟರ್ನ್ ಸೈನ್ಸ್. ಪೂರ್ವಾತ್ಯ ದೇಶಗಳಿಗೆ ವಾಟರ್ ಅಂದರೆ ಇಟ್ಸ್ ಎ ಎನರ್ಜಿ, ಪಶ್ಚಿಮದವರಿಗೆ ವಾಟರ್ ಅಂದರೆ H2O. ನಿನಗೆ ವೆಸ್ಟರ್ನ್ ಮೈಂಡ್ ಸೆಟ್ ಇದೆ ಅಂತಂದ್ರೆ ಏನಾಗಿ, ನಿನಗೆ H2O ಆರೋ ವಾಟ್ರನ್ನ ಕುಡಿತೀಯ. ನನಗೆ ಈಸ್ಟರ್ನ್ ಇಂಡಿಯನ್ ಸೈನ್ಸ್ ಮೈಂಡ್ ನಂದು. ನೀರು ಅಂದರೆ ಪಂಚಭೂತಗಳು ಇರಬೇಕು, ಅಂದರೆ ಅದರಲ್ಲಿ ಭೂತತ್ವ ಇರಬೇಕು. ಅಂದರೆ ಅದು ನೀರು ಭೂಮಿ ಮೇಲೆ ಹರಿತಾ ಹರಿತಾ ಕೆಲವೊಂದು ಲವಣಾಂಶಗಳನ್ನು ತರುತ್ತೆ ನಿನಗೆ. ಇಲ್ಲಿ ಕಾವೇರಿ ಪೈಪಿಂದ ಬಂದು ಕ್ಲೋರಿನ್ ಹಾಕಿಸ್ಕೊಂಡಿರೋ ನೀರಲ್ಲ. ಅಲ್ಲ, ಕ್ಲೋರಿನ್ ಹಾಕಿದಾರ ಬಿಟ್ಟಿದ್ದು ಅದ್ರ ಸೆಕೆಂಡ್ರಿ. ನನಗೆ ಅದು ಭೂಮಿನಲ್ಲೇ ಹರ್ಕೊಂಡು ಕೆಲವೊಂದು ಮಿನರಲ್ಸ್ನ ತರಬೇಕು ನಿನ್ನ ದೇಹಕ್ಕೆ. ಸರಿ, ಇವಾಗ ನೋಡಿ, ಗಂಗಾ ಸ್ನಾನ ತುಂಗಾಪಾನ ಅಂತಾರೆ. ಯಾಕೆ ಅಂದರೆ ಆ ಕುದುರೆಮುಖ ಫಾರೆಸ್ಟಲ್ಲಿ, ದಟ್ಟ ಅರಣ್ಯದಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ, ಅಲ್ಲಿ ಮಳೆ ಆದಾಗ ಆ ಮಿನರಲ್ಸ್ ಬರುತ್ತೆ ನಿನಗೆ. ಬಟ್ ಅದೇ ಇವತ್ತಿನ ಅರ್ಬನೈಸೇಷನಲ್ಲಿ ಎಲ್ಲಾನು ಇಲ್ಲ ಬಾಟ್ಲಲ್ಲಿ ಸಿಗುತ್ತೆ, ಇಲ್ಲ ಆರೋ ವಾಟ್ರು ಅಥವಾ ಈವನ್ ಕಾವೇರಿ ನೀರನ್ನು ಕ್ಲೋರಿನ್ ಹಾಕಿಸ್ಕೊಂಡೆ ಕ್ಲೀನಾಗಿ ಬರುತ್ತಲ್ಲ. ಈ ಮಧ್ಯೆ ಮಿನರಲ್ಸ್ ಇದೆಯಲ್ವಾ, ನಾನು ಹೇಗೆ ಪರೀಕ್ಷೆ ಮಾಡ್ಕೋಬೇಕು? ಮೇಡಮ್, ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ನಿಮ್ಮ ಕರ್ಮ. ನಾನು ಸೈನ್ಸ್ ಹೇಳ್ತಿದ್ದೀನಿ. ಐ ಡೋಂಟ್ ನೋ ABCD ಆಫ್ ಕೆಮಿಸ್ಟ್ರಿ. PUCನಲ್ಲಿ ಬಯೋಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದಿದ್ದೀನಿ, ಅಷ್ಟು ಬಿಟ್ಟರೆ ಐ ನೋ ದ ಸೈನ್ಸ್ ಆಫ್ 5 ಎಲಿಮೆಂಟ್ಸ್. ಸೊ ಈ ಮಿನರಲ್ ವಾಟರ್ ನೀವೇನು ಮಾಡ್ತೀರಾ? ಇದಕ್ಕೆ 20 ಕಿಲೋಮೀಟ್ರ್ ದೂರ ಹೋಗಿ ನೀವು ತರ್ತೀರಾ? ಮೇಡಮ್, ಇವಾಗ ಆರೋ ವಾಟ್ರ್ ನಮ್ಮ ಹಳ್ಳಿನಲ್ಲಿ ಇದೆ. ನನಗೆ ಅದು ಫಸ್ಟ್ ಆಫ್ ಆಲು ಅದರಲ್ಲಿ ಏನಿದೆ ಏನಿಲ್ಲ ಕೆಮಿಕಲ್ಸ್ ನನಗೆ ಗೊತ್ತಿಲ್ಲ. ಬಟ್ ನನ್ನ ಬಾಡಿ ಹೇಳ್ತಾ ಇದೆ. ಆ ನೀರು ಕುಡ್ದಾದ್ಮೇಲೆ ನನಗೆ ದಾಹ ತೀರಲ್ಲ, ಕುಡ್ದಿನಿ ಅಂತ ಅನ್ಸಲ್ಲ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ವಾಟರ್. ಸರಿ, ನಾನು ಕುಡಿಯಲ್ಲ. ಮತ್ತೆ ನಾನು ಒಂದು 20 ಕಿಲೋಮೀಟ್ರ್ ದೂರ ಹೋದರೆ ಅಲ್ಲಿ ಆರೋಹಳ್ಳಿ ಹತ್ರ, ಜಲಮಂಡಳಿ ಹತ್ರ ಕಾವೇರಿ ವಾಟ್ರ್ ಸಿಗುತ್ತೆ, ತೊಗೊಂಬರ್ತೀನಿ 2 ದಿನಕ್ಕೆ 3 ದಿನಕ್ಕೆ. ಸರಿ, ನನ್ನ ಪ್ರಕಾರ ಆ್ಯಸ್ ಎ ಹೀಲರ್ ನೀರಲ್ಲಿ ಪಂಚಭೂತಗಳು ಇರಬೇಕು. ಒಂದು ಮಿನರಲ್ಸ್ ಭೂಮಿ ಮೇಲೆ ಹರ್ಕೊಂಬರ್ಬೇಕದು. ಎರಡನೇದು, ನೀನು ಅದನ್ನು ಆರೋ ಮಾಡಿ ಫಿಲ್ಟ್ರ್ ಮಾಡಿ ಎಲ್ಲ ಮಿನರಲ್ಸ್ ತೆಗೆದುಬಿಟ್ರೆ ಆ ಎಲ್ಲ ಮಿನರಲ್ಸ್ ಎಲ್ಲೋ ಸ್ಟೋರ್ ಆಗುತ್ತೆ ಗೊತ್ತಾ? ನಿನ್ನ ಬೋನಲ್ಲಿ. ಬೋನ್ ಅಂದರೆ ಬರೀ ಕ್ಯಾಲ್ಸಿಯಮ್ ಅಲ್ಲ, ಒಂದು 10-12 ಮಿನರಲ್ಸ್ ಬೇಕು ಬೋನ್ ಆಗೋಕ್ಕೆ. ಇವತ್ತು ಇದಕ್ಕೆ ಒಂದು ಇದು ಸೈಡ್, ಇದು ಆಲ್ಕಲೈನ್ ವಾಟರ್ಸು, ಈ ಬ್ಲ್ಯಾಕ್ ವಾಟರ್ ಎಲ್ಲ ಬರುತ್ತಲ್ಲ, ಅದೆಲ್ಲದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಎಲ್ಲದು ಅಷ್ಟೇ ಮೇಡಮ್, ನ್ಯಾಚುರಲ್. ಏನು ಮೊನ್ನೆ ಯಾವುದೋ ಓದೆ, ಯಾವುದೋ ಕೊಯ್ಲಿ ನೀರಿನ ಬಾಟ್ಲಿ ಅಷ್ಟೇ 8,000 ರೂಪಾಯಿ 6,000 ರೂಪಾಯಿ ಅಂತ. ಎಲ್ಲಿಂದನೋ ಆ ಸ್ಪ್ರಿಂಗ್ ವಾಟ್ರ್ ತರ್ತಾರೆ ಬೆಟ್ಟದಿಂದ, ಯುರೋಪಿಯನ್ ಇದು ಯಾವುದು, ಎಲ್ಲ ಒಂದೇ. ಪಶ್ಚಿಮ ಘಟ್ಟ ಆದರೂ ಒಂದೇ, ಎಲ್ಲಿಂದ ಆದ್ರೂ ಒಟ್ಟಲ್ಲಿ ಮಿನರಲ್ಸ್ ಇರೋ ವಾಟರ್ ಬೇಕು ಅಷ್ಟೇ. ಸರಿ, ನೆಕ್ಸ್ಟು ಮಿನರಲ್ಸ್ ಯಾರಿಗೆ ಎಲ್ಲಿಗೆ ಬೇಕು ಅಂತಂದರೆ ನಿನ್ನ ಬೋನ್ಸಿಗೆ ಬೇಕು. ಆಯಿತು, ಮುಂದೆ ಇನ್ನು ವೆರಿ ಇಂಪಾರ್ಟೆಂಟ್ ಏನಂದರೆ ಆ ನೀರಿಗೆ ಗಾಳಿ ಬಡ್ದಿರಬೇಕು, ಸ್ಪೇಸಿಗೆ ಎಕ್ಸ್ಪ್ಲೋರ್ ಆಗಿರಬೇಕು. ಎಕ್ಸ್ಪೋಸ್ ಆಗಿರಬೇಕು. ಯಾಕೆ ಗೊತ್ತಾ? ಎಕ್ಸ್ಪೋಸ್ ಆಗಿಲ್ಲ ಅಂದರೆ ನಮ್ಮ ತೋಟದಲ್ಲಿ ನಾವಪ್ಪರು ಏನು ಮಾಡೋರು ಗೊತ್ತಾ, ಒಂದು ಚಿಕ್ಕದು ಪಾಂಡ್ ಮಾಡಿರೋರು, ಕೆರೆ ಥರ. ನೀರು ಅದಕ್ಕೆ ಬಿಟ್ಟು 2 ದಿನ 3 ದಿನ ಆದಮೇಲೆ ಹೊಲಕ್ಕೆ ಕಾಯಿಸೋರು. ನಾನು ಕೇಳಿದೆ ಯಾಕಪ್ಪ ಹಿಂಗ ಅಂತ ಪ್ರೈಮರಿನಲ್ಲಿ. ಅವ್ರಿಗೆ ಇವೆಲ್ಲ ಸೈನ್ಸ್ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ್ರು, ನೀರನ್ನು ಡೈರೆಕ್ಟಾಗಿ ಭೂಮಿಗೆ ಬಿಟ್ಟರೆ ಮಣ್ಣು ಹಾಳಾಗುತ್ತೆ ಅಂತ. ಯಾಕೆ ಗೊತ್ತಾ? ಭೂಮಿ ಒಳಗಿರೋ ನೀರಕ್ಕೆ ಅಗ್ನಿತತ್ವ ಇರುತ್ತೆ, ಪೃಥ್ವಿ ಇರುತ್ತೆ,
ಜಲ ಇರುತ್ತೆ, ಬಟ್ ಆಕಾಶ ಮತ್ತು ವಾಯು ಇರಲ್ಲ. ಹ್ಮ್. ಇಟ್ ಇಸ್ ನಾಟ್ ಎಕ್ಸ್ಪೋಸ್ ಟು ದಿ ಸನ್ಲೈಟ್, ಇಟ್ ಇಸ್ ನಾಟ್ ಎಕ್ಸ್ಪೋಸ್ ಟು ದಿ ಏರ್. ಯಾವಾಗ ಗಾಳಿಗೆ ಆರುತ್ತೋ ಆ ನೀರನ್ನು ಹೊಲಕ್ಕೆ ಕಾಯಿಸಿದ್ರಿಗಿನಾಗಿ ಮಣ್ಣು ಕೆಡಲ್ಲ. ಸೊ ಏರ್ ಹ್ಯಾಸ್ ಟು ಎಕ್ಸ್ಪ್ಲೋರ್, ಅಂದರೆ ಎಕ್ಸ್ಪೋಸ್ ಆಗಬೇಕು ಸನ್ಲೈಟಿಗೆ, ಗಾಳಿಗೆ. ಆಕ್ಸಿಜನೈಸ್ಡ್. ಹಾಂ, ಅದೆಲ್ಲ ಆದಾಗ ಅದಕ್ಕೊಂದು ಎನರ್ಜಿ ಬರುತ್ತೆ. ಪಂಚಭೂತಗಳು ಎಲ್ಲ ಮಿಂಗಲ್ ಆಗಿರುತ್ತೆ. ಆ ನೀರು ಕುಡಿದಾಗ ನಿನ್ನ ದಾಹನೂ ತಿರುತ್ತೆ, ನಿನಗೆ ಬೇಕಾಗಿರ್ತಕ್ಕಂಥ ಒಂದು ಎನರ್ಜಿನೂ ಸಿಗುತ್ತೆ. ನೀರಲ್ಲೇ ಇಷ್ಟೆಲ್ಲ ಮಜಲುಗಳಲ್ಲಿ ನಾವು ನೋಡ್ಬೇಕು. ಯಾಕೆ ಗೊತ್ತಾ, ನೀರು ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಲಿಮೆಂಟ್ ಫಾರ್ ಯುವರ್ ಡಿಟಾಕ್ಸಿಫಿಕೇಷನ್. ನೀನು ಇವತ್ತು ಮನೇನ ನಾನು ನೀರು ಹಾಕ್ದಂಗೆ ತೊಳೆದ್ಬಿಡ್ತೀನಿ, ವಾಕ್ಯೂಮ್ ಕ್ಲೀನ್ ಮಾಡಿಬಿಡ್ತೀನಿ, ಏನೇ ಮಾಡು, ನೀರಾಕಿ ತೊಳೆದ ಸ್ವಚ್ಛ ಆಗುತ್ತಾ? ನೆವರ್. ನೀರು ಹಾಕಿ ತೊಳೆದ್ರೇ ಕ್ಲೀನ್. ನಿನ್ನ ದೇಹನೂ ಅಷ್ಟೇ. ಸೊ ನಿಮ್ಮ ಲೆಕ್ಕದಲ್ಲಿ ಎಷ್ಟು ಲೀಟ್ರ್ ನೀರು ತುಂಬ ಇಂಪಾರ್ಟೆಂಟು. ನಾನು ಇದನ್ನು ಎಕ್ಸ್ಪರಿಮೆಂಟ್ ಮಾಡಿದ್ದೇನೆ. ಬಿಫೋರ್ ಕಮಿಂಗ್ ಟು ದಿಸ್ ಅಕ್ಯುಪಂಚರ್ ಆ್ಯಂಡ್ ಹೀಲಿಂಗ್ ಸೈನ್ಸು ನಾನು ಕೆಲವೊಂದು ಸತಿ ನ್ಯಾಚುರೋಪತಿ ಫಾಲೋ ಮಾಡ್ತಿದ್ದೆ. ನ್ಯಾಚುರೋಪತಿ ಅಂದರೆ 2009 ಅನ್ಕೋತೀನಿ. ಬೆಳಿಗ್ಗೆ ಎದ್ದ ತಕ್ಷಣ 1 ಲೀಟ್ರ್ ನೀರು ಕುಡಿಯೋದು, ಸಂಜೆ ಆಗತ್ತಡೆ ಇನ್ನೊಂದು 2 ಲೀಟ್ರ್ ನೀರು ಕುಡಿಯೋದು. ಬೆಳಗ್ಗೆ 1 ಲೀಟ್ರು ಮತ್ತು ಸಾಯಂಕಾಲ ಆಗ್ತಿದ್ದಂಗೆ 1 ಲೀಟ್ರು ಥ್ರೂ ದ ಡೇ ಮತ್ತು ಕುಡಿಯೋದು. ಸರಿ ನಾನು ನ್ಯಾಚುರೋಪತಿನಲ್ಲಿ ಅಲ್ಲಿ ಇಲ್ಲಿ ಹೇಳ್ತಾರೆ, ಅಷ್ಟು ನೀರು ಕುಡಿಬೇಕು, ಇಷ್ಟು ನೀರು ಕುಡಿಬೇಕು, ಬಾಡಿ ಡಿಟಾಕ್ಸಿಫೈ ಮಾಡುತ್ತೆ, ಹಂಗೆ ಮಾಡುತ್ತೆ, ಹಿಂಗೆ ಮಾಡುತ್ತೆ. ನಾನು ಯಾವಾಗ ಕ್ಯೂರಿಯಾಸಿಟಿ ಇತ್ತು. ನಾನು ಇವತ್ತು ನೀವು ಏನೆಲ್ಲ ಸೈನ್ಸ್ ಕಲ್ತಿದ್ದೀನಿ ಅಂದರೆ ಕ್ಯೂರಿಯಾಸಿಟಿಯಿಂದಾನೆ. ಯುವರ್ ಕ್ಯೂರಿಯಾಸಿಟಿ ಬಿಕಮ್ ಪ್ಯಾಷನ್, ಪ್ಯಾಷನ್ ಬಿಕಮ್ ಪ್ರೊಫೆಷನ್. ದಟ್ಸ್ ವಾಟ್ ಲೈಫ್. ಸೊ ನನಗೆ ಕ್ಯೂರಿಯಸ್ಸಿಂದ ಊಟ ಮಾಡೋ ತಡೆ 2 ಗಂಟೆ ನೀರು ಕುಡಿಬಾರ್ದು, ಮುಂಚೆ ಕುಡಿಬೇಕು. ಓಕೆ, ಬೆಳಿಗ್ಗೆ 1 ಲೀಟ್ರು ಹಂಗೆ ಕುಡಿಬೇಕು, ಎನಿಮೆ ಮಾಡಬೇಕು, ಹಿಬ್ಬಾತು ಟಬ್ಬಾತು ಎಲ್ಲ ಎಕ್ಸ್ಪರಿಮೆಂಟ್ ಮಾಡಿಬಿಟ್ಟಿದ್ದೀನಿ. ಸೊ ಯಾವಾಗ ಮೋರ್ ದೆನ್ ವಾಟರ್, ನಾವೇನು ಅಂದ್ಕೊಂಬಿಟ್ಟಿದ್ದೀವಿ, ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ನೀರು ಸಿಗುತ್ತೆ ಅಂತ. ಸಿಗಲ್ಲ. ಮತ್ತೆ ಇಲ್ಲಿ 3 ಆರ್ಗನ್ ಇನ್ವಾಲ್ವ್ ಆಗಿರುತ್ತೆ ನೀರು ದೇಹಕ್ಕೆ ಹೇಳ್ಕೊಳ್ಳೋದ್ರಲ್ಲಿ. ಒಂದು ಲಂಗ್ಸ್, ಒಂದು ಸ್ಪ್ಲೀನ್, ಇನ್ನೊಂದು ಕಿಡ್ನಿ. 3 ಆರ್ಗನ್ ಇನ್ವಾಲ್ವ್ ಆಗಿರ್ತವೆ. ನಿಮ್ಮ ಹೊಲಕ್ಕೆ ನೀರು ಫಲವತ್ತವಾಗಿ ಬರ್ತಾ ಇದೆ, ಬೆಳೆ ಬೆಳೀತಾ ಇದ್ರೆ ಅಂದರೆ ಅಲ್ಲಿನೂ 3 ಇನ್ವಾಲ್ವ್ ಆಗಿರುತ್ತೆ. ಲಂಗ್ಸ್ ಅಂದರೆ ವಾಯು, ವಾಯುವಿಂದ ಬರೋದೇನು ಮಳೆ. ಇನ್ನೊಂದು ಸ್ಪ್ಲೀನ್ ಅಂದರೆ ಅರ್ತ್, ಮಣ್ಣಲ್ಲಿರ್ತಕ್ಕಂಥ ನೀರು. ಇನ್ನೊಂದು ಕಿಡ್ನಿ ಅಂದರೆ ಬಾವಿಯಿಂದ ಬರೋ ನೀರು. ಈ 3 ಸೋರ್ಸ್ ತಾನೆ ಹೊಲದಲ್ಲಿ 3 ಸೋರ್ಸು, ನಿನ್ನ ದೇಹದಲ್ಲಿ 3 ಸೋರ್ಸು. ಸರಿ. ಸೊ ದೇಹದಲ್ಲಿ ನೀರು ಕುಡ್ದಿರೋದು ಬಾಡಿಗೆ ಸೇರೋದಾದರೆ ಲೈಫ್ ಲಾಂಗ್ ನಿಮ್ಮ ಕಿಡ್ನಿನೇ ಫೇಲ್ ಆಗಬಾರ್ದು. ನೀನು ಆರೋಗ್ಯವಾಗಿರಬೇಕು. ಅದಾಗಲ್ಲ. ನೀರು ಕುಡ್ದಾದ್ಮೇಲೆ ಫಸ್ಟು ಅದನ್ನು ಬಾಡಿ ಡೈಜೆಸ್ಟ್ ಮಾಡುತ್ತೆ. ಇದೇನಿದು ಇಲ್ಲಿವರೆಗೂ ನಾವು ಆಹಾರ ಡೈಜೆಸ್ಟ್ ಆಗೋದು ಕೇಳಿದ್ದೀವಿ, ಇವರೇನು ನೀರು ಡೈಜೆಸ್ಟ್ ಆಗಬೇಕಂತಾರೆ ಅಂತ. ಎಸ್, ಈ ಜಠರಾಗ್ನಿ ಇರುತ್ತಲ್ವ, ನೀರು ಕುಡಿಯೋ ತಡ ಹೋಗುತ್ತಿಲ್ಲಿ. ಆ ಬೆಂಕಿಗೆ ಅದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಬೆಂಕಿ ಗುಣ ಏನು ಗೊತ್ತಾ, ಇಟ್ ವಿಲ್ ಟ್ರಾನ್ಸ್ಫಾರ್ಮ್, ಪರಿವರ್ತನೆ ಮಾಡುತ್ತೆ. ಅಕ್ಕಿ ಹಾಕಿ ಅನ್ನ ಆಗುತ್ತೆ, ಹೌದು. ತರಕಾರಿ ಹಾಕಿ ಸಾಂಬಾರು ಆಗುತ್ತೆ. ಎಲ್ಲಿ ಯಾರು ಮಾಡಿದ್ದೆ ಅದನ್ನು? ಬೆಂಕಿ. ಅದೇ ಥರ ನಿಮ್ಮ ಹೊಟ್ಟೆಯಲ್ಲಿ ಆ ಟ್ರಾನ್ಸ್ಫಾರ್ಮೇಷನ್ ಆಗೋದು ಸ್ಟಮಕ್. ಅನ್ನ ಕೊಡ್ತೀಯ, ಗ್ಲೂಕೋಸ್ ಆಗುತ್ತೆ. ಪ್ರೋಟೀನ್ ಕೊಡ್ತೀಯ, ಫ್ಯಾಟಿ ಆ್ಯಸಿಡ್ ಆಗುತ್ತೆ. ಅದೆಲ್ಲ ಮೆಟಬಲೈಸ್ ಆಗೋದು ಹೊಟ್ಟೆ. ಅದೇ ಥರ ನೀರು ಕುಡಿತೀರಲ್ವಾ, ಕುಡಿದಿರೋ ನೀರು ಬಾಡಿ ಫ್ಲೂಯಿಡ್ಸ್ ಆಗಬೇಕು ಅಂದರೆ ಜಠರಾಗ್ನಿ ಸ್ಟ್ರಾಂಗ್ ಆಗಿರಬೇಕು. ಇಲ್ಲ ಅಂದರೆ ತುಂಬ ಜನ ಹೇಳ್ತಾರೆ, ನೀರು ಕುಡ್ದಾದ್ಮೇಲೆ ಹೊಟ್ಟೆ ಭಾರ ಆಗುತ್ತೆ, ಬ್ಲೋಟಿಂಗ್ ಆಗುತ್ತೆ, ಹೆವಿನೆಸ್ ಆಗುತ್ತೆ, ಫ್ರೀಕ್ವೆಂಟ್ ಯೂರಿನೇಷನ್ ಅನ್ನಿಸ್ತಾ ಇದೆ, ಯೂರಿನ್ ರಿಟೆನ್ಷನ್ ಅನ್ನಿಸ್ತಾ ಇದೆ. ಅದರ ಅರ್ಥ ನೀವು ಕುಡ್ದಿರೋ ನೀರು ಸರಿಯಾಗಿ ಜೀರ್ಣ ಆಗ್ತಾಯಿಲ್ಲ.
ಓಹೋ. ಮತ್ತು ಸೊಲ್ಯೂಷನ್ ಇದಕ್ಕೆ? ಯು ಹ್ಯಾವ್ ಟು ಸ್ಟ್ರೆಂಥನ್ ಯುವರ್ ಅಗ್ನಿ ಹೇಗೆ? ನಾನು ನೀರು ಹೆಂಗೆ ಕುಡಿತೀನಿ ಗೊತ್ತಾ? ಹೊಲಕ್ಕೆ ಹೋಗ್ತೀನಿ, ಒಂದು 2-3 ಗಂಟೆ ಕೆಲಸ ಮಾಡ್ತೀನಿ ಚೆನ್ನಾಗಿ. ದಾಹ 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 ಹೆಂಗಿರ್ತೈತೆ ಅಂದರೆ ಘಟ 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 ಅಂತ ಕುಡಿತೀನಿ. ದಟ್ ಈಸ್ ದ ಸೋರ್ಸ್ ಆಫ್ ವಾಟರ್. ನಿನಗೆ ಬಾಯಾರಿಕೆ ಬಂದಾಗ ಬಾಯಾರಿಕೆ ತೀರಷ್ಟು ನೀರು ಕುಡಿತೀಯಲ್ಲ, ಅದು ಬಾಡಿ ಫ್ಲೂಯಿಡ್ಸಾಗಿ ಕನ್ವರ್ಟ್ ಆಗುತ್ತೆ. ಓ, ಇಲ್ಲಿ ಕೆಲವರು 15 ನಿಮಿಷಕ್ಕೆ ಒಂದ್ಸತಿ ಸ್ವಲ್ಪ ನೀರು ಸಿಪ್ ಮಾಡ್ತಾ ಇರ್ತೀನಿ, ಈ ಥರ ಎಲ್ಲ ಆದರೆ? ಸಿಂಪಲ್ ಆಗಿ ಹೇಳ್ತೀನಿ ಮೇಡಮ್, ನಿಮ್ಗೆ ಅರ್ಥ ಆಗೋ ಥರ. ನಿಮ್ಮ ಪಕ್ಕದಲ್ಲಿ ಗಿಡ ಇದೆ, ಒಂದು ಹೊಲದಲ್ಲಿ ಗಿಡ ಇರುತ್ತೆ. ಅದು ನೀರು ಯಾವಾಗ ಬೇಕಾಗತ್ತೆ ಗೊತ್ತಾ? ಬಿಸಿಲು ಬಡಿಬೇಕು. ಬಿಸಿಲು ಬಡಿದು ನೀರೆಲ್ಲ ಗಾಳಿಗೆ ಆವಿಯಾಗಿ ಆ ಬೇರೆಲ್ಲ ಡ್ರೈ ಆದಾಗ ಮಳೆ ಬಂದರೆ ಆ ನೀರು ಎಳ್ಕೊಂಬಿಡುತ್ತೆ. ಆವಾಗ ಅದು ಫ್ಲೂಯಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಎಲೆಗೆ ಹೋಗುತ್ತೆ, ತೇವಾಂಶ ಬರುತ್ತೆ. ನನ್ನ ಹತ್ರ ನೀರದ ಬಾರಯ್ಯ ಅಂತ ಅರ್ಧ ಗಂಟೆ ನೀರು ಹಾಕ್ತಾ ಇದ್ದರೆ ಬೇರೆ ಕೊಳ್ತೋಗುತ್ತೆ. ಆ ಕಾಮನ್ ಸೆನ್ಸ್ ಬೇಡವಾ? ಬೇರೆ ಹೇಗಿರುತ್ತೋ ನಿಮ್ಮ ಕಿಡ್ನಿ ಹಂಗೆ ಇರುತ್ತೆ ಮೇಡಮ್, ನೋ ಡೌಟ್. ಬೇರನ್ನ ಕಿತ್ತಿ ಅದು ಹೆಂಗಿರುತ್ತೆ, ಮಾಯ್ಶ್ಚರ್ ಆಗಿ ತಣ್ಣಗಿರುತ್ತಲ್ಲ, ಕಿಡ್ನಿನ ಹಂಗೆ ಇರುತ್ತೆ. ಅದಕ್ಕೆ ನೀನು ಎಷ್ಟು ಕತ್ತಲಲ್ಲಿರ್ತೀಯೋ ಕಿಡ್ನಿ ಅಷ್ಟು ಚೆನ್ನಾಗಿರುತ್ತೆ. ಬೇರು ಭೂಮಿ ಒಳಗೆ ಅಲ್ವಾ? ಅದೇ ಥರ ನೀನು ಅಷ್ಟೆ. ಯಾವಾಗ ಪ್ರಕೃತಿ ಡಲ್ ಆಗುತ್ತೆ, ಸಂಜೆ ಆಗುತ್ತೆ, ನೀನು ಅಷ್ಟೇ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಆಗಬೇಕು. ಕಿಡ್ನಿಗೆ ಮೆಡಿಸಿನ್ ಏನಪ್ಪ ಅಂದರೆ ಬೀಯಿಂಗ್ ಇನ್ ದ ಡಾರ್ಕ್ನೆಸ್, ವೆನ್ ನೇಚರ್ ಈಸ್ ಇನ್ ದ ಡಾರ್ಕ್. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಬೇಗ ಕತ್ಲಾಗ್ತಿದ್ದಂಗೆ ನಾವು ಈ ಫೋನು ಗೀನು ಎಲ್ಲ ದೂರ ಇದ್ದಷ್ಟು ಸಿಂಪಲ್. ನೇಚರ್. ಒಂದು ಗಿಡದ ಬೇರನ್ನು ನಾನು ಹೋಗ್ಬಿಟ್ಟು ಮೇಲಿನ ಮಣ್ಣು ತೆಗಿತೀನಿ. ಆ ಬೇರು ಸೂರ್ಯನ ಬೆಳಕಿಗೆ ಮತ್ತು ಗಾಳಿಗೆ ಎಕ್ಸ್ಪ್ಲೋರ್ ಆಯಿತು, ಏನಾಗುತ್ತೆ ಗೊತ್ತಾ? ಆ ಬೇರು ಡ್ರೈ ಆಗುತ್ತೆ, ನೀರಿನ ಹೀರ್ಕೊಳ್ಳೋ ಶಕ್ತಿ ಕಳ್ಕೊಳುತ್ತೆ. ಅದೇ ಥರ ನೀನು ಮಾಡ್ತಿರೋದು. ರಾತ್ರಿ 11-12 ಗಂಟೆ ಆದರೆ ಮೊಬೈಲು, ಟಿ ವಿ, ಇಂಟರ್ನೆಟ್ ಅಂತದೀಯ ಅಂದರೆ ಆ ಮಣ್ಣು ತೆಗಿತಿದೀಯ ನೀನು. ಯು ಆರ್ ಎಕ್ಸ್ಪ್ಲೋರಿಂಗ್ ಯುವರ್ ಬಾಡಿ ಟು ದಿ ಲೈಟ್. ಕಿಡ್ನಿ ಶ್ರಿಂಕ್ ಆಗ್ತಾ ಹೋಗುತ್ತೆ. ಬೇರು ಒಣಗಿದ್ರೆ ಶ್ರಿಂಕ್ ಆಗುತ್ತೆ, ಅದೇ ಥರ ನಿಮ್ಮ ಕಿಡ್ನಿ ಶ್ರಿಂಕ್ ಆಗುತ್ತೆ. ಓ ವಾ, ತುಂಬ ಇಂಟರ್ ಕನೆಕ್ಟೆಡ್ ಇದು. ಯು ಆರ್ ಪಾರ್ಟ್ ಆಫ್ ನೇಚರ್ ಮೇಡಮ್. ಡೋಂಟ್ ಥಿಂಕ್ ನಾನೇ ಬ್ರಹ್ಮ ಅನ್ಕೋಬೇಡ್ರಿ. ನೀನು ಪ್ರಕೃತಿಯ ಒಂದು ಹುಳ. ಬಟ್ ನಮ್ಮ ಒಳಗಡೆ ಇರುತ್ತೆ ಐ ಆಮ್ ಗ್ರೇಟ್, ಐ ಆಮ್ ಎವ್ರಿಥಿಂಗ್ ಅಂತ. ಪ್ರಕೃತಿ ದೃಷ್ಟಿಯಲ್ಲಿ ನೀನೊಂದು ಹುಳ. ಸೊ ಪ್ರಕೃತಿ ಯಾವಾಗ ಎದ್ದಾಳುತ್ತೆ ನೀ ಎದ್ದಾಳಬೇಕು, ಯಾವಾಗ ಮಲಗುತ್ತೆ ಮಲಗಬೇಕು. ಅದ್ರ ಜೊತೆಗಿರೋದನ್ನು ಕಲಿಬೇಕು. ನೋಡಿ, ನೀವು 5-7 ಗಂಟೆ ಅಕಾರ್ಡಿಂಗ್ ಟು ಚೈನೀಸ್ ಆರ್ಗನ್ ಕ್ಲಾಕು ಲಾರ್ಜ್ ಇಂಟೆಸ್ಟೈನ್ ಆ್ಯಕ್ಟಿವ್ ಆಗಿರುತ್ತೆ. 5-7 ಅರ್ಲಿ ಮಾರ್ನಿಂಗ್. ಅಷ್ಟರೊಳಗೆ ನೀವು ಎದ್ದಾಳಬೇಕು. ಎದ್ದರೆ ಮಾತ್ರ ಲಾರ್ಜ್ ಇಂಟೆಸ್ಟೈನ್ಗೆ ಚಲನೆ ಸಿಗೋದು. ಓಹೋ, ಮತ್ತೆ ಇದು ಈಸಿಯಾಗಿ ಮೋಷನ್ ಆಗುತ್ತೆ. ನೀನು 8 ಗಂಟೆ 9 ಗಂಟೆ ತನಕ ಮಲಕ್ಕೊಂಡ್ರೆ ಲಾರ್ಜ್ ಇಂಟೆಸ್ಟೈನ್ ಟೈಮ್ ಮಿಕ್ಕೋಯ್ತು 5-7. ಸೊ ಲಾರ್ಜ್ ಇಂಟೆಸ್ಟೈನಿಗೆ ಚಲನೆ ಸಿಗಲ್ಲ. ಸಿಗದಾಗ ನೋಡಿ, ಲಾರ್ಜ್ ಇಂಟೆಸ್ಟೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹಿಂಗೆ ಹೋಗಿ ಹಿಂಗೆ ಬಂದು ಇಲ್ಲಿ ಎಂಡ್ ಆಗುತ್ತೆ. ದಿಸ್ ಅ ಲಾರ್ಜ್ ಇಂಟೆಸ್ಟೈನ್ 1 ಪಾಯಿಂಟ್, ದಿಸ್ ಅ ಲಾರ್ಜ್ ಇಂಟೆಸ್ಟೈನ್ 20 ಪಾಯಿಂಟ್. ಯಾವಾಗ ಮೋಷನ್ ಸರಿ ಆಗಿಲ್ಲ ಅಂದರೆ ಇಲ್ಲಿ ಬ್ಲಾಕೇಜ್ ಆಗುತ್ತೆ ನಿಮಗೆ ಎನರ್ಜಿ. ಟೆನ್ನಿಸ್ ಎಲ್ಬೋ ಆಗ್ಬೋದು, ಫ್ರೋಜನ್ ಶೋಲ್ಡರ್ ಆಗ್ಬೋದು, ಇಲ್ಲ ಕಫ ಕಟ್ಕೋಬೋದು, ನೋಸ್ ಬ್ಲಾಕ್ ಆಗ್ಬೋದು, ನೋಸಲ್ಲಿ ದುರ್ಮಾಂಸ ಬೆಳಿಬೋದು, ಏನಾದರೂ ಆಗ್ಬೋದು. ಈ ಮೆರಿಡಿಯನ್ ಪಾತ್ವೇನಲ್ಲಿ ನಿಮ್ಗೇನಾದರೂ ತೊಂದರೆ ಆಗ್ಬೋದು. ಇಲ್ಲ ಲಾರ್ಜ್ ಇಂಟೆಸ್ಟೈನಲ್ಲಿ ಏನೂ ತೊಂದರೆ ಆಗಬಾರ್ದು ಅಂದ್ರೆ 5-6 ಗಂಟೆ 6:15 ಎದ್ದು ಬಿಡಬೇಕು. ಸೊ ಈ ಥರ ಈ ಕ್ಲಾಕ್ ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ, ಬೇರೆ ಬೇರೆ ಆರ್ಗನ್ ಕ್ಲಾಕ್ಸ್ ಹೇಗೆ ಇರುತ್ತೆ ಅಂತ? ಹಾಂ ಮೇಡಮ್, ಪ್ರತಿ ಆರ್ಗನ್ಗೂ ಕ್ಲಾಕಲ್ಲೇ ವರ್ಕ್ ಆಗೋದು. ಈಗ ಕಿಡ್ನಿ ಟೈಮ್ ಯಾವುದು ಗೊತ್ತಾ? 5-7 ಸಂಜೆ. ಸೊ ಓಕೆ. ಸೊ ಕಿಡ್ನಿ ಕಂಟ್ರೋಲ್ಸ್ ಯುವರ್ ಬೋನ್ಸ್ ಆ್ಯಂಡ್ ಗೈನಿಕ್ ಎನರ್ಜಿ.
ನಮ್ಮ ಬಾಡಿನಲ್ಲಿ ಸೆಕ್ಸುವಲ್ ಎನರ್ಜಿ ಚೆನ್ನಾಗಿರಬೇಕು, ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್ ಎಲ್ಲ ಹಾರ್ಮೋನ್ಸ್ ಚೆನ್ನಾಗಿರಬೇಕು ಅಂತಂದರೆ 5ರಿಂದ 7 ಕಿಡ್ನಿ ಅಂದರೆ ಕೋಲ್ಡ್ನೆಸ್. ನಮಗೆ ಕೋಲ್ಡ್ನೆಸ್ ಅಂದರೆ ರಿಲ್ಯಾಕ್ಸ್, ರೆಸ್ಟ್. 5 to 7 ರೆಸ್ಟ್ ತೊಗೋಬೇಕು. ಹೇಗೆ ಅಂದರೆ ಇವತ್ತಿನ ಮಾಡ್ರನ್ ಪ್ರಪಂಚಕ್ಕೆ ಅಂದರೆ ಸಿಟಿ ಜನ ಏನು ಮಾಡಬೇಕು, ಹಳ್ಳಿ ಜನ 5ರಿಂದ 7 ಹಾಂ ಚಿಟ್ ಚಾಟ್ ವಿತ್ ಫ್ರೆಂಡ್ಸ್, ರಿಲ್ಯಾಕ್ಸ್, ಕೂಲ್. ನಾವು ಹಳ್ಳಿನಲ್ಲಿ ಏನು ಮಾಡೋದು ಗೊತ್ತಾ, ಕಟ್ಟೆ 5 ಗಂಟೆಗೆಲ್ಲ ಮುಗಿದ್ಬಿಡೋದು. 5ರಿಂದ 7 ಆ ಮನೆಯವ್ರು ಅಲ್ಲಿ ಕೂತ್ಕೊಂಡವ್ರು, ಈ ಮನೆಯವ್ರು ಇಲ್ಲಿ ಕೂತ್ಕೊಂಡವ್ರು, ಉದ್ರಿ ಸುದ್ದಿ ಹೇಳೋರು. ಏನೋ ಉದ್ರಿ ಸುದ್ದಿಗಳು, ಉದುರಿ ಅಂದರೆ ಅವ್ರ ಇವ್ರನ್ನ ಆಡ್ಕೊಳೋದು, ಗಾಸಿಪ್ಸ್, ಇಲ್ಲ ಏನೋ ಜಾನಪದ ಕಥೆಗಳು, ಕೋಲಾಟಗಳು. ಇಟ್ಸ್ ಅ ಟೈಮ್ ಟು ರಿಲ್ಯಾಕ್ಸ್. ಇದರಿಂದ ಏನು ಉಪಯೋಗ ಅಂದರೆ ಇಟ್ ಸ್ಟ್ರೆಂಥನ್ಸ್ ಯುವರ್ ಕಿಡ್ನಿ ಆ್ಯಂಡ್ ಬ್ಲಾಡರ್ ಮೆರಿಡಿಯನ್. ಬಟ್ ಇವತ್ತಿನ ಜನ 5ರಿಂದ 7 ದೇ ಆರ್ ವೆರಿ ಬ್ಯುಸಿ ವಿತ್ ದೇರ್ ವರ್ಕ್ ಆರ್ ಸೀರಿಯಲ್ಸ್. ಯು ಆರ್ ನಾಟ್ ರೆಸ್ಟಿಂಗ್ ಯುವರ್ ಕಿಡ್ನಿ ಆ್ಯಂಡ್ ಬ್ಲಾಡರ್ ಮೆರಿಡಿಯನ್. ಸಚ್ ಅ ವೇಕಪ್ ಕಾಲ್. ತುಂಬ ಜನಕ್ಕೆ ಇವತ್ತು ಯುರಿನರಿ ಪ್ರಾಬ್ಲಮ್ಸ್ ಆಗ್ತಾಯಿದೆ, ಬ್ಯಾಕ್ ಪೇನ್ ಪ್ರಾಬ್ಲಮ್ ಆಗ್ತಾಯಿದೆ, ನೀ ಪೇನ್ ಪ್ರಾಬ್ಲಮ್ ಆಗ್ತಾಯಿದೆ. ಇದೆಲ್ಲದು ಇಟ್ಸ್ ಔಟ್ಕಮ್ ಆಫ್ ಕಿಡ್ನಿ ಆ್ಯಂಡ್ ಯುರಿನರಿ ಬ್ಲಾಡರ್ ಮೆರಿಡಿಯನ್ನಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಚಿಲ್, ಯು ಹ್ಯಾವ್ ಟು ಚಾಟ್. ನೀವು ಟಿ ವಿ ನೋಡ್ತೀನಿ, ಸೀರೀಸ್ ನೋಡ್ತೀನಿ ಅಂದರೆ ಆಗಲ್ಲ. ಕಳಿಬೇಕು, ಜನಗಳ ಜೊತೆಗೆ ಬೆರೆತೇ. ಯು ಕ್ಯಾಂಟ್ ಫೇಕ್ ಯುವರ್ ಬಾಡಿ ಅಲ್ವಾ, ನೀವು ಚಿಲ್ಲೆ ಮಾಡೇ ಇದು ಮಾಡಬೇಕು. ಇಂಟ್ರೆಸ್ಟಿಂಗ್. ಸೋಷಿಯಲ್ ಮೀಡಿಯಾದಲ್ಲೂ ಲೈವ್ ಹೋಗ್ಬೋದಾ? ಯು ಆರ್ ರಿಲ್ಯಾಕ್ಸಿಂಗ್ ವಿತ್ ದ್ಯಾಟ್ ವರ್ಕ್ ಅಂದರೆ ಡೂ ಇಟ್. ರಿಲ್ಯಾಕ್ಸ್ ಮಾಡಬೇಕು. ಸಿ ಫೈನಲಿ ಯು ಆರ್ ಡೂಯಿಂಗ್ ಸಮಥಿಂಗ್ ವಿತ್ ರಿಲ್ಯಾಕ್ಸ್. ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡ್ತೀನಿ ಅಂದರೆ ಕಿಡ್ನಿ ಹೋಗುತ್ತೆ. ಸೊ ಲಾರ್ಜ್ ಇಂಟೆಸ್ಟೈನ್ ಆಯಿತು, ಕಿಡ್ನಿ ಆಯಿತು, ನೆಕ್ಸ್ಟ್ ಸ್ಟಮಕ್. ಅದರದ್ದು ಟೈಮ್ ಯಾವುದು? ಬೆಳಿಗ್ಗೆ 7ರಿಂದ 9. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ. ದಿಸ್ ಇಸ್ ದಟ್. ಆ ಟೈಮಲ್ಲಿ ನೀವೇನು ಊಟ ಕೊಡ್ತಿರೋ ದಟ್ ಈಸ್ ದ ಟ್ರೂ ನರಿಶ್ಮೆಂಟ್ ಫಾರ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ಇದಕ್ಕೇನು ಅವ್ರು ಹೇಳಿದ್ದು ನೆವರ್ ಸ್ಕಿಪ್ ದ ಬ್ರೇಕ್ಫಾಸ್ಟ್ ಅಂತ. ಮತ್ತು ಇವತ್ತು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗು ಎಲ್ಲ ಏನೇನೋ ಬಂದ್ಬಿಟ್ಟಿದೆಯಲ್ಲ, ಈಗ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಗೆ ನೋಡ್ಬೇಕಂತ ನಮ್ಮ ಡೌಟ್ ಈಗ. ವೆರಿ ಸಿಂಪಲ್ ಲಾಜಿಕ್ ಕೇರ್. ನಿಮ್ಮ ಸ್ಟಮಕ್ ಚೆನ್ನಾಗಿದೆ ಅಂದರೆ ನೀವು 7ರಿಂದ 9 ಹೊಟ್ಟೆ ಕಾವು ಅಂತಿರುತ್ತೆ, ಕೇಳಲ್ಲ, ಊಟ ಬೇಕೇ ಬೇಕು. ನಾನು ನೋಡಿದ್ದೀನಲ್ಲ, ನಮ್ಮಪ್ಪ 70+ ವಯಸ್ಸು ಜೀವಂತವಾಗಿದ್ದಾರಲ್ಲ, ಬೆಳಿಗ್ಗೆ ಎದ್ದಾಳತ್ತಡ ಊಟ ಬೇಕು. ಅವ್ರು ಬೆಳಿಗ್ಗೆ ಎದ್ದಾದ್ಮೇಲೆ 7ರಿಂದ 9 ಹೊಟ್ಟೆ ಹಸು ಚೆನ್ನಾಗಿದೆ ಅಂದರೆ ಅವ್ರು ಹೇಳೋರು ನಾನು ಆರೋಗ್ಯವಾಗಿದ್ದೀನಿ ಅಂತ. ಆ ಟೈಮಲ್ಲಿ ಹಸುವಾಗಿಲ್ಲ ಅಂದರೆ ಸಮಥಿಂಗ್ ಪ್ರಾಬ್ಲಮ್. ಸರಿ, 7 to 9 ಸ್ಟಮಕ್ ಟೈಮ್. ಮತ್ತು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ನರಿಶ್ಮೆಂಟ್, ನಾಟ್ ಓನ್ಲಿ ಬಾಡಿ, ಈವನ್ ಟು ದಿ ಮೈಂಡ್. ತುಂಬ ಮಕ್ಕಳಿಗೆ ಮೆಮೊರಿ ಪವರ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ ಅಂತಾರೆ. ಆ ಟೈಮಲ್ಲಿ ತಿಂತಿರಲ್ಲ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ದೇಹದಲ್ಲಿ 2 ಸ್ಟೋರೇಜ್ ಇರೋದು, ಒಂದು ಫುಡ್ ಸ್ಟೋರೇಜು, ಡೇಟಾ ಸ್ಟೋರೇಜ್. 2 ಸ್ಟೋರೇಜ್ ಆ್ಯಂಡ್ ಬೋತ್ ಆರ್ ವರ್ಕಿಂಗ್ ಪ್ರಪೋರ್ಷ್ನಲಿ. ಇಲ್ಲಿ ಮೊಸರನ್ನ ಕೊಡಿ, ಇಲ್ಲಿ ನಿದ್ದೆ ಬರುತ್ತೆ. ಓಯ್, ಇಲ್ಲಿ ಅಸೂಯೆ ಪಟ್ಕೊಳ್ಳಿ, ಇಲ್ಲಿ ಹೊಟ್ಟೆ ಉರಿ ಆಗುತ್ತೆ. ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್. ನಿಮ್ಮ ಮಗು ಆರೋಗ್ಯವಾಗಿರಬೇಕು, ಇಂಟೆಲಿಜೆಂಟ್ ಆಗಿರಬೇಕು, ಹೆಲ್ತಿ ಆಗಿರಬೇಕು, ಮೆಮೊರಿ ಕಾನ್ಸಂಟ್ರೇಷನ್ ಇರಬೇಕಂದ್ರೆ ತಲೆ ಕೆಲಸ ಕೊಡಬೇಡಿ, ಹೊಟ್ಟೆನ ಚೆನ್ನಾಗಿ ನೋಡ್ಕೊಳ್ಳಿ. ಅದಕ್ಕೆ ಅದನ್ನು ಸೆಕೆಂಡ್ ಬ್ರೈನ್ ಅಂತ ಕರೆದಿದ್ದು. ಗಟ್ಟು ಇಲ್ಲೇನಾಗುತ್ತೆ ಅಲ್ಲಿ ಆಗುತ್ತೆ ಮೇಡಮ್. ಅದಕ್ಕೆ ಹೊಟ್ಟೆ ಉರಿ ಅಂದಿರೋದು. ಟೆನ್ಷನ್ ಮಾಡ್ಕೋಬೇಡಿ. ಏನಾಗುತ್ತೆ ಟೆನ್ಷನ್ ಮಾಡಿಕೊಂಡ್ರೆ? ಸೊ ಈಗ ಒಳ್ಳೊಳ್ಳೆ ಆಹಾರ ಬಗ್ಗೆ ಮಾತಾಡೋಣವಾ? ಯಾಕೆಂದರೆ ಈಗ ಸ್ಟಮಕ್ ಮೈಂಡ್ ಮುಗಿಸ್ಬಿಡ್ರೋಣ, ಅದು ಕನೆಕ್ಟೆಡ್. ಸರಿ, ಸೆಪ್ರೇಟಾಗೆ ತೆಗಿಯೋಣ. ನಾನು ಹೆಂಗಂದ್ರೆ ಅದೊಂಥರ ಕೊಂಬೆ ಎಂಟ್ರಾಗಿದ್ರೆ ಅದು ಫುಲ್ಲು ಹೋಗ್ಬಿಟ್ಟು ಹಿಂಗೆ ವಾಪಸ್ ಬರೋಣ ಅಂತ. 1 ಗಂಟೆ ಇದೆ, ಆಮೇಲೆ ಮಾತಾಡಿ. ಸರಿ, ಹೊಟ್ಟೆ ನೋಡಿ, ತುಂಬ ಜನಕ್ಕೆ ಮೈಂಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಹೊಟ್ಟೆ ಪ್ರಾಬ್ಲಮ್ ಆಗುತ್ತೆ. ನಾನು ನಿಮ್ಮ ಬಗ್ಗೆ ಅಸೂಯೆ ಪಟ್ಕೊಂಡೆ ಅಂದ್ಕೊಳ್ಳಿ. ಆಡು ಭಾಷೆನಲ್ಲಿ ಏನಂತಾರೆ ಅಸೂಯೆನ? ಉರಿ, ಅಸೂಯೆ, ಹೊಟ್ಟೆ ಕಿಚ್ಚು ಅಂತಾರೆ. ಕಿಚ್ಚು, ಹಾಂ, ನಮ್ಮ ಕಡೆ ಹೊಟ್ಟೆ ಉರಿ, ಕಿಚ್ಚು. ಸರಿ, ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು. ಅದರ ಅರ್ಥ ಏನು? ಇಲ್ಲಿ ಉರಿ ಜಾಸ್ತಿ ಆಗೈತೆ, ಕಿಚ್ಚು. ಯಾಕಾಯ್ತು? ಇಲ್ಲಿ ಏನೋ ಆಗಿದೆ. ಏನಾಗಿದೆ? ಅದೇ ಅಸೂಯೆ, ಜಲಸಿ. ಸೊ ನನ್ನ ಫಸ್ಟ್ ಕ್ವಶನ್, ಫಸ್ಟ್ ಆನ್ಸರ್,
ನೀವು ಫ್ಯೂಚರಲ್ಲಿ ಡಯಾಬಿಟಿಕ್ ಆಗಬಾರ್ದು ಅಂದರೆ. ಯಾಕಂದರೆ ಪ್ಯಾಂಕ್ರಿಯಸ್ ಈಸ್ ಎಂಡೋಕ್ರೈನ್ ಗ್ಲ್ಯಾಂಡ್, ಅದು ಇಟ್ಸ್ ನಾಟ್ ವೈಟಲ್ ಆರ್ಗನ್. ಅದು ತೆಗೆದಾಕಿದ್ರು ಬದುಕ್ತೀರ ನೀವು. ಬಟ್ ವೈಟಲ್ ಆರ್ಗನ್ ಯಾವುದಪ್ಪ ಅಂದರೆ ಸ್ಟಮಕ್. ಹೌದು. ಸ್ಟಮಕ್ ಹೆಂಗಿರುತ್ತೋ ಪ್ಯಾಂಕ್ರಿಯಸ್ ಹಂಗಿರುತ್ತೆ. ಓಹೋ. ಸ್ಟಮಕ್ ಈಸ್ ಎ ಓನರ್, ಪ್ಯಾಂಕ್ರಿಯಸ್ ಈಸ್ ಎ ಮ್ಯಾನೇಜರ್. ನೀವು ಮ್ಯಾನೇಜರ್ನ ಓನರ್ ಅಂದ್ಕೊಂಡ್ರೆ ತಪ್ಪಾಗತ್ತೆ. ಸೊ ಎಲ್ರಿಗೂ ಡಯಾಬಿಟೀಸ್ ಬರಬಾರ್ದು, ವೇಟ್ ಗೇನ್ ಆಗಬಾರ್ದು, ವೇಟ್ ಲಾಸ್ ಆಗಬಾರ್ದು, ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ಫೈನ್ ಆಗಿರ್ಬೇಕಂದ್ರೆ ಇನ್ಸುಲಿನ್ ಸೆಕ್ರೇಷನ್ ಆಗಬೇಕು. ಪ್ಯಾಂಕ್ರಿಯಸ್ ಹೇಳುತ್ತೆ ನನಗೇನಪ್ಪ ಹೊಟ್ಟೆ ಹೆಂಗೆ ಹೇಳ್ತೆ ತಂಗೆ ಮಾಡ್ತೀನಿ. ಹೊಟ್ಟೆ ಎತ್ತಾಗ ಹೋಗ್ತೀಯ, ನೋಡಪ್ಪ ನನಗೆ ಬ್ಲಡ್ ಶುಗರ್ ರೈಸ್ ಆಗಬಾರ್ದು, ಚೆನ್ನಾಗಿರ್ಬೇಕು. ಹೊಟ್ಟೆ ಹೇಳುತ್ತೆ ನೆಕ್ಸ್ಟ್ ನನಗೇನು ಕೇಳ್ತೀಯಪ್ಪ, ಮೈಂಡ್ ಹೆಂಗಿರ್ತದೆ ಹಂಗಿರ್ತೀನಿ ಅಂತದ್ದು. ಓಹೋ ಹೋ ಹೋ. ಓನರ್ಗೂ ಗುರು ಅಂದರೆ ಮೈಂಡು, ಎಸ್. ಸ್ಟಮಕ್ಗೆ. ಪ್ಯಾಂಕ್ರಿಯಸ್ ನನ್ನ ವರ್ಕರು, ಸ್ಟಮಕ್ ನಾನಾದರೆ ನನಗೆ ನನ್ನ ವೈಫ್ ಬಾಸ್. ಹಂಗೆ ಬಾಸಿಗೆ ಬಾಸ್. ಹಾಂ. ಸೊ ನಿಮ್ಮ ಆಲೋಚನೆಗಳು ಇವಾಗ ಎಲ್ಲ 3 ಲೇಯರ್ ಹೇಳಿದ್ದೀನಿ. ಫಸ್ಟು ಪ್ಯಾಂಕ್ರಿಯಸ್, ಅದ್ರ ಮೇಲೆ ಸ್ಟಮಕ್ಕು, ಅದ್ರ ಮೇಲೆ ಮೈಂಡು. ಸೊ ನಿಮಗೆ ಡಯಾಬಿಟೀಸ್ ಬರ್ತಾ ಇದೆ ಅಂದರೆ 3ರಲ್ಲಿ ಎಲ್ಲರೂ ತೊಂದರೆ ಆಗಿರ್ಬೋದು. ಫಸ್ಟ್ ಮೈಂಡ್ ತಗೋತೀನಿ. ಬಾಸ್ ಯಾರು ತುಂಬ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಮಾಡ್ಕೋತಾರೋ, ಅಸೂಯೆ ಪಟ್ಕೋತಾರೋ, ತಮ್ಮ ಜೀವನನ ಇನ್ನೊಬ್ಬರನ್ನ ನೋಡೇ ಕಳೀತಾರೆ. ಅವ್ನು ಹಂಗೆ ಮಾಡ್ಬಿಟ್ಟ, ನಾನು ಹಿಂಗೆ ಮಾಡಬೇಕು, ಅವ್ರು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಬೇಕು. ಸೊ ನಾನು ಮೊದಲೇ ಹೇಳಿದ್ದೆ, ಮೈಂಡು ಸ್ಟಮಕ್ಕು ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಲ್ಲಿ ಕೂಲಿದ್ರೆ ಇಲ್ಲಿ ಕೂಲಿರ್ತೀರ. ಇದು ಬಾಸು, ಇದು ಬಿಗ್ ಬಾಸು. ಹೌದು. ಸೊ ಸ್ಟಮಕ್ ಎನರ್ಜಿ ಮೈಂಡ್ ಎನರ್ಜಿ ಡಿಪೆಂಡ್ ಆಗಿರೋದ್ರಿಂದ ಇವತ್ತಿನ ಒಂದು ಫಾಸ್ಟ್ ಲೈಫಲ್ಲಿ ಮೈಂಡ್ ರೆಸ್ಟ್ ಆಗ್ತಿಲ್ಲ. ನಾನು ಜೀರೋನಲ್ಲಿ ಮೊದಲೇ ಹೇಳಿದ್ದೆ, ಯುವರ್ ಮೈಂಡ್ ಈಸ್ ನಾಟ್ ರೆಸ್ಟಿಂಗ್ ಆ್ಯಂಡ್ ಯು ಆರ್ ಥಿಂಕಿಂಗ್ ಐ ಆಮ್ ಡೂಯಿಂಗ್ ಎವ್ರಿಥಿಂಗ್. ಯು ಆರ್ ನಾಟ್ ಥಿಂಕಿಂಗ್ ಐ ಆಮ್ ಪಾರ್ಟ್ ಆಫ್ ನೇಚರ್ ಅಂತ ನೀನು ಅನ್ಕೊತಾ ಇಲ್ಲ. ಯಾವಾಗ ಮೈಂಡ್ ರೆಸ್ಟ್ ಆಗಲ್ವೋ ಸ್ಟಮಕ್ಕು ರೆಸ್ಟ್ ಆಗಲ್ಲ. ಇದು 100 ವರ್ಷಕ್ಕೆ ಮಾಡೋ ಕೆಲಸನ 40 ವರ್ಷಕ್ಕೆ ಮಾಡ್ತಾಯಿದೆ. ಸುಸ್ತಾಗಿ ಹೇಳ್ತಾ ಇದ್ದೆ ನನ್ನ ಕೈಲಿ ಆಗಲ್ಲ ಅಂತ. ತುಂಬ ಜನ ನನ್ನ ಕ್ಲಿನಿಕ್ಕಿಗೆ ಬಂದವರು ಹೇಳ್ತಾರೆ, ಸರ್ ಎಷ್ಟು ಪ್ರಾಜೆಕ್ಟ್ ಮಾಡಿ ಗೊತ್ತಾ ಸರ್, ನಾನು ಏನು ಸಾಧನೆ ಮಾಡಿದ್ದೀನಿ ಗೊತ್ತಾ ಸರ್, ಅದೆಲ್ಲ ಮಾಡಿ BP ಶುಗರ್ ಬಂದ್ಬಿಟ್ಟೈತೆ ಅಂತ ಹೇಳಿದ್ರೆ. ಸೊ ಸ್ಟ್ರೆಸ್ಸು ಮೋಸ್ಟ್ ಇಂಪಾರ್ಟೆಂಟ್ ಇದು ಫಾರ್ ಹೈಪರ್ ಟೆನ್ಷನ್ನು. ನೀವೇನೇ ವರ್ಡ್ ಬೇರೆ ಬೇರೆ ಉಪಯೋಗಿಸ್ಬೋದು. ಫೈನಲಿ ಯುವರ್ ಮೈಂಡ್ ಈಸ್ ನಾಟ್ ರೆಸ್ಟಿಂಗ್. ಸಮಥಿಂಗ್ ಸ್ಟ್ರೆಸ್ ಅಂದರೆ ಏನಿಲ್ಲ, ನಿನಗೆ ಇಷ್ಟ ಇಲ್ಲ ಕೆಲಸ ಮಾಡ್ತಿರ್ತೀಯ, ಇಷ್ಟ ಇಲ್ಲಾರ್ದ ಜೊತೆ ಕಮ್ಯುನಿಕೇಷನ್ ಮಾಡ್ತಿರ್ತೀಯ. ಅದು ಬಾಸ್ ಇರ್ಬೋದು, ಗಂಡ ಇರ್ಬೋದು, ಎಂತಿರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು. ಸ್ಟ್ರೆಸ್ ಅಂದರೆ ಏನಿಲ್ಲ, ಸಿಂಪಲ್ ಲಾಜಿಕ್, ಡೂಯಿಂಗ್ ಸಮಥಿಂಗ್ ವಿತೌಟ್ ವಿಲ್ಲಿಂಗ್ನೆಸ್. ಸೊ ಯಾವಾಗ ನೀನು ಮೈಂಡ್ ಅದು ನಿಮಗೆ ಇಷ್ಟ ಆಗ್ತಿಲ್ಲ ಅಷ್ಟೇ, ಮೈಂಡ್ ಝೀರೋಗೆ ಹೋಗಿಲ್ಲ ಅಂದರೆ, ಇದು ರೆಸ್ಟ್ ಆಗಿಲ್ಲ ಅಂದರೆ ಆ ಹೈಪರ್ ಎನರ್ಜಿ ಸ್ಟಮಕ್ಕಿಗೆ ಪಾಸ್ ಆಗುತ್ತೆ. ಇನ್ಫ್ಯಾಕ್ಟ್ ಝೀರೋಗೆ ಹೋದರೆ ಅದನ್ನು ಸ್ಟ್ರೆಸ್ ಅಂತ ನೋಡೋದೇ ಇಲ್ಲ. ಅದು ಆಯ್ತು ಬಿಡು, ಎಕ್ಸ್ಪೆಕ್ಟೇಷನ್ ಇರಲ್ವಲ್ಲ, ಅವಾಗ ಸ್ಟ್ರೆಸ್ ಏನಕ್ಕೆ ಬರುತ್ತೆ. ಯಾವಾಗ ಈ ಹೈಪರ್ ಎನರ್ಜಿ ಇಲ್ಲಿಗೆ ಹೋಗುತ್ತೋ ಇನಿಷಿಯಲ್ ಆಗಿ ಸ್ಟಮಕ್ ಫೈರ್ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ಆಗೋದೇನು ಗೊತ್ತಾ, ಗ್ಯಾಸ್ಟ್ರಿಕ್. ಸ್ಟಮಕಲ್ಲಿ ಹೀಟ್ ಜಾಸ್ತಿ ಆದಾಗ ಗ್ಯಾಸ್ಟ್ರಿಕ್ ಆಗುತ್ತೆ. ನೆಕ್ಸ್ಟ್ ಹಂಗೆ ಬಿಟ್ರೆ ಸ್ಟಮಕ್ ವೀಕ್ ಆಗಿ ಎಸಿಡಿಟಿ ಆಗುತ್ತೆ. ನೆಕ್ಸ್ಟ್ ಹಂಗೆ ಬಿಟ್ರೆ ಪ್ರೀ ಡಯಾಬಿಟಿಕ್ ಆಗ್ತೀರ, ನೆಕ್ಸ್ಟ್ ಡಯಾಬಿಟಿಕ್ ಆಗ್ತೀರ. ನಾನು ಹೇಳೋದಿಷ್ಟೇ, ನಿಮಗೆ ಡಯಾಬಿಟಿಕ್ ಇರ್ಬೋದು, ಇಲ್ಲದೇ ಇರ್ಬೋದು, ಮುಂದೆ ಬರಬಾರ್ದು ಅಂದ್ಕೊಂಡ್ರೆ ನನ್ನ ಶೂನ್ಯ ತತ್ವನ ಫಸ್ಟ್ ನೋಡಿ. ನಾನು ಫಸ್ಟ್ ಎಪಿಸೋಡಲ್ಲಿ ಹೇಳಿರೋದು ಜೀವನ ಹೆಂಗೆ ಮಾಡಬೇಕಂತ ವೆರಿ ಕ್ಲಿಯರಾಗಿ ಸಿಂಗಲ್ ಸ್ಟೇಟ್ಮೆಂಟಲ್ಲಿ ಹೇಳಿದ್ದೀನಿ. ಡೂ ವಾಟ್ ಎವರ್ ಯು ವಾಂಟ್, ಎಂಜಾಯ್ ದ ಲೈಫ್, ಡೂ ದ ಥಿಂಗ್ಸ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಿ, ಎಂಜಾಯ್, ಅಷ್ಟೇ, ಮುಗೀತು. ಇದು ಯಾವಾಗ ಕಾಮ್ ಆಗುತ್ತೋ ಮೈಂಡ್ ಸ್ಟಮಕ್ ಕಾಮ್ ಆಗಿಬಿಡ್ತೈತೆ. ಇವತ್ತು 10ರಲ್ಲಿ 7 ಡಿಸೀಸನ್ನ ಈವನ್ ಇಂಗ್ಲೀಷ್ ಮೆಡಿಸಿನ್ ಹೇಳ್ತಾರೆ, ಇಟ್ಸ್ ಬಿಕಾಸ್ ಆಫ್ ಸೈಕೋಸೊಮ್ಯಾಟಿಕ್ ಅಂತ. ಬಾಡಿಯಿಂದ ಜನ್ರೇಟ್ ಆಗ್ತಿಲ್ಲ, ಮೈಂಡಿಂದ ಜನ್ರೇಟ್ ಆಗ್ತಿಲ್ಲ. ದಿಸ್ ಈಸ್ ದ
ಇದೇ ಟೈಮ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ಯಾಕಂದರೆ ಇವತ್ತು ನೀವು 100 ರೂಪಾಯಿಂದನೂ ಜೀವನ ಮಾಡ್ಬೋದು, ಕೋಟಿ ರೂಪಾಯಿಂದನೂ ಜೀವನ ಮಾಡ್ಬೋದು. ದುಡ್ಡು ಇಟ್ಸ್ ಅ ಪಾರ್ಟ್ ಆಫ್ ದಿ ಲೈಫ್ ಬಟ್ ನಾಟ್ ದ ಲೈಫ್. ಸೊ ಹಾಗಾಗಿ ನೀವು ಮೈಂಡನ್ನ ಸ್ವಿಚ್ ಆಫ್ ಮಾಡೋ ಸ್ಕಿಲ್ಸನ್ನ ಕಲ್ತ್ಕೊಂಡ್ರೆ ಐ ಆಮ್ ವೆರಿ ಶ್ಯೂರ್ ನೀವು ಡಯಾಬಿಟಿಸಿಂದ ಆಚೆ ಬರ್ತೀರ.